ಸೊ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಪಿಲಿಗ್ರಿಮ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಕುಪ್ಪಳ್ಳಿ ಕುವೆಂಪು ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ನೋಡುವ ನಮ್ಮ ಇವತ್ತಿನ ಟೂರ್ ಹೇಗಿರುತ್ತೆ ಅಂತ. ಏಪ್ರಿಲ್ ತಿಂಗಳಾಗಿದ್ದರೂ ಕೂಡ ಇವತ್ತು ವೆದರ್ ಫುಲ್ ಕೂಲ್ ಇತ್ತು. ಇಲ್ಲಿಯ ಗ್ರೀನರಿ ವ್ಯೂ ಮಾತ್ರ ಸೂಪರ್ ಆಗಿತ್ತು. ಸೊ ಹಾಗೆ ನಾವು ಕವಿಶೈಲಿ ಕಡೆ ನಡೆದ್ವಿ. ಕವಿಶೈಲಿ ಇದು ಕುವೆಂಪು ಅವರ ಮೆಮೊರೇಬಲ್ ಪಾರ್ಕ್. ಸೊ ಇಲ್ಲಿ ಯುನಿಕ್ ಸ್ಟೋನ್ ಸ್ಕಲ್ಪ್ಚರ್ಸಿಂದ ಇದನ್ನು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಕುವೆಂಪು ಅವರು ಇಲ್ಲಿರುವ ಟೈಮಲ್ಲಿ ಇಲ್ಲಿ ಬಂದು ಕೂತ್ಕೊಂಡು ತಮ್ಮ ಕವಿತೆಗಳು ಹಾಗೂ ಕವನಗಳನ್ನು ಬರೆದಿದ್ರಂತೆ. ಸೊ ಇಲ್ಲಿಯ ಮೇಲಿಂದ ವ್ಯೂ ಪಾಯಿಂಟ್ ಮಾತ್ರ ಸೂಪರ್ ಆಗಿತ್ತು. ಒಳ್ಳೆ ಗ್ರೀನರಿ ವ್ಯೂ ಇತ್ತು ನಮಗೆ. ಸೊ ಕವಿಶೈಲಿ ನೋಡಾದ್ಮೇಲೆ ನಾವು ಕುವೆಂಪು ಮನೆ ಕಡೆ ನಡೆದ್ವಿ. ಸೊ ಗಾಯ್ಸ್, ನಾವೀಗ ಕುವೆಂಪು ಅವರ ಮನೆ ಹತ್ರ ಬಂದಿದ್ದೀವಿ. ಕುವೆಂಪು ಅವರು ನಮ್ಮ ಕರ್ನಾಟಕದ ಅತ್ಯಂತ ಫೇಮಸ್ ಕವಿಯಾಗಿದ್ದರು. ಇವರು ಕುಪ್ಪಳ್ಳಿ ತೀರ್ಥಹಳ್ಳಿ ತಾಲೂಕಿನವರು. ಸೊ ಅಲ್ಲೇ ಇದ್ದ ಕೃಷಿ ಸಂಗ್ರಹಾಲಯಕ್ಕೆ ನಾವು ಹೋದ್ವಿ. ಸೊ ಅಲ್ಲಿ ಹಳೆಯ ಕಾಲದೆಲ್ಲ ಫಾರ್ಮಿಂಗ್ ಐಟಮ್ಸ್ನ ಇಟ್ಟಿದ್ರು. ಸೊ ಇದನ್ನು ಭತ್ತ ಕೂಡಕ್ಕೆ ಮಾಡ್ತಿದ್ರು. ಸೊ ಇದನ್ನು ಡ್ರೈಯರ್ ಅಂತಾರೆ, ಅಡಿಕೆ ಒಣಗಿಸೋಕ್ಕೋಸ್ಕರ ಯೂಸ್ ಮಾಡ್ತಿದ್ರು. ಸೊ ಇದರಲ್ಲೂ ಕೂಡ ಭತ್ತನೇ ಕೂಡಿಡ್ತಿದ್ರು. ಆ್ಯಂಡ್ ಇದು ಬೆಲ್ಲ ಪಾಕ ಮಾಡಿದಾಗ ಅದಕ್ಕೆ ಶೇಪ್ ಕೊಡೋಕ್ಕೋಸ್ಕರ ಯೂಸ್ ಮಾಡ್ತಿದ್ರು. ಸೊ ಇದು ಅಕ್ಕಿ ಆಗಲಿ ರಾಗಿಯನ್ನು ಬೀಸೋಕ್ಕಲ್ಲಾಗಿತ್ತು. ಸೊ ಈ ದನಗಳಿಗೆ ಆಕಳು ಕೊಡೋಕ್ಕೋಸ್ಕರ ಯೂಸ್ ಮಾಡ್ತಿದ್ರು. ಸೊ ಇದು ಆಗಿನ ಕಾಲದ ಫೈರ್ ಎಕ್ಸಿಕ್ಯೂಷನ್ ಆಗಿತ್ತು. ಸೊ ಇದನ್ನು ಎತ್ತಿನ ಗಾಡಿಗೆ ಯೂಸ್ ಮಾಡ್ತಿದ್ರು. ಇದರಲ್ಲಿ ಒಂದು 10 ಜನ ಕೂರ್ಬೋದಿತ್ತು. ಸೊ ಆಗಿನ ಕಾಲದಲ್ಲಿ ಇದೇ ವೆಹಿಕಲ್ ಆಗ್ತಿತ್ತು ಇವ್ರ ಕಾಲದಲ್ಲೆಲ್ಲ. ಸೊ ಹಾಗೆ ಇದೆಲ್ಲ ಭತ್ತ ಕಟಾವಿಗೆ ಮಳೆಗಾಲಕ್ಕೆ. ಸೊ ಇದು ಭತ್ತವನ್ನು ಕೂಡಿರೋ ಗೂಡಾಗಿತ್ತು. ಸೊ ಇದನ್ನು ಎತ್ತಿಗೆ ಕಟ್ತಿದ್ರು ನೇಗಿಲು ಹೊಡೋಕ್ಕೆ. ಸೊ ಹಾಗೆ ಕುವೆಂಪು ಮನೆ ಹತ್ರ ಬಂದ್ವಿ. ಒಳಗೆ ಕ್ಯಾಮ್ರಾ ಯೂಸ್ ಮಾಡೋಂಗಿಲ್ಲ. ಸೊ ಅಲ್ಲಿದ್ದ ಫುಟೇಜ್ ನಾವು ತೆಗಿಲಿಲ್ಲ. ಸೊ ಆಗಿನ ಕಾಲದಲ್ಲಿ ಬಿಸಿನೀರಿಗೆ ಈ ಥರ ಪಾತ್ರೆಯಲ್ಲಿ ನೀರನ್ನು ಕಾಯಿಸ್ತಿದ್ರು. ಸೊ ಗೈಸ್, ಇದಾಗಿತ್ತು ಇವತ್ತು ಕುವೆಂಪು ಅವರ ಮನೆಯ ಹೋಮ್ ಟೂರ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ನಿಮ್ಮ ಪಿಲಿಗ್ರಿಮ್ ಯೂಟ್ಯೂಬ್ ಚಾನಲ್.